ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದು ತೋರಿಸ್ತೀನಿ. ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಅರಿಶಿಣ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಗೋಧಿ ಹಿಟ್ಟು 2 ಕಪ್ ತೊಗೋಬೇಕು. ಚಿಕ್ಕ ಕಪ್ಪಿಂದ ಗ್ಲಾಸಿಂದ 2 ಗ್ಲಾಸ್ ತೊಗೋಬೇಕು. ಅದರಲ್ಲಿ ನಾವು ಮೆಂತ್ಯ ಸೊಪ್ಪು ಹಾಕಿ ನಾದಿಡಬೇಕು. ಈಗ ನೋಡಿ ಈ ರೀತಿ ನಾದಿಟ್ಟಿದ್ದೀವಿ. ಚಪಾತಿ ಹಿಟ್ಟಿನ ಥರ ಅದಿಡಬೇಕು. ಬೇಕಂದರೆ ಎಳ್ಳು ಹಾಕೋರು ಹಾಕ್ಬೋದು, ನಾನು ಹಾಕಿಲ್ಲ. ನೋಡಿ ಈಗ ಚಪಾತಿ ಮಾಡೋದನ್ನು ತೋರಿಸ್ತೀನಿ. ತುಂಬ ಈಸಿ. ಮೆಂತ್ಯ ಸೊಪ್ಪು ಮೊದಲು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು 2 ಕಪ್ ಗೋಧಿ ಹಿಟ್ಟಲ್ಲಿ ಆ ಮೆಂತ್ಯ ಸೊಪ್ಪು ಫ್ರೈ ಮಾಡಿದ್ದನ್ನು ಸ್ವಲ್ಪ ಫ್ರೈ ಮಾಡಬೇಕು, 2 ನಿಮಿಷ. ಅದನ್ನು ಹಾಕಿ ನಾದಿಟ್ಕೊಂಡಿರ್ತೀನಿ. ಆಮೇಲೆ ಈಗ ಚಪಾತಿ ಮಾಡೋದು ನೋಡಿ. ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಎಳ್ಳು ಬೇಕಾದರೆ ಹಾಕ್ಕೊಳೋರು ಎಳ್ಳು ಹಾಕ್ಕೋಬೋದು, ಅಥವಾ ಜೀರಿಗೆ ಆದರೂ ಹಾಕ್ಕೋಬೋದು. ರಾಜಸ್ಥಾನಿ ಕಡೆ ತೇಪ್ಲ ಅಂತ ಕೂಡ ಹೇಳ್ತಾರೆ ಇದಕ್ಕೆಲ್ಲ. ಮೆಂತ್ಯ ಸೊಪ್ಪಿನ ಚಪಾತಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ಸೊಪ್ಪು ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಊಟ ಮಾಡ್ತಾರೆ ಚೆನ್ನಾಗಿ. ನೋಡಿ ಈಗ ಲಟ್ಸಿದೆ. ಈಗ ಹಂಚು ಕಾಯ್ತಾ ಇದೆ. ಹಂಚು ಮೇಲೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಮೆಂತ್ಯ ಸೊಪ್ಪಿನ ಚಪಾತಿನ ಸುಡಬೇಕು. ಇದೆಲ್ಲಾದರೂ ಟೂರ್ ತೊಗೊಂಡು ಹೋದಾಗ ಕೂಡ ತುಂಬ ಚೆನ್ನಾಗಿರುತ್ತೆ. 2-3 ದಿವಸ ಹಾಳಾಗಲ್ಲ, ಚೆನ್ನಾಗಿರ್ತವೆ ಚಪಾತಿ. ನೋಡಿ ಹಾಕಿ ಸುಡ್ತಾ ಇದೆ. ಬೇಕಂದರೆ ಚಿಕ್ಕದಾಗಾದರೂ ಕೂಡ ಮಾಡ್ಕೋಬೋದು. ಇದು ದೊಡ್ಡದಾಗಿ ಮಾಡಿದ್ದೀವಿ. ಚೆನ್ನಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಸುಡಬೇಕು. ಮೇಲೆಲ್ಲ ಸುಡ್ತಾ ಇದೆ ಚಪಾತಿ. ನೋಡಿ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ನಂತರ ತಿರುವು ಹಾಕಿ ಮತ್ತೆ ಆಯಿಲ್ ಹಾಕಿ ಸುಡಬೇಕು. ನೋಡಿ ಹೀಗೆ ಆಯಿಲು ಜಾಸ್ತಿ ಹಾಕಬಾರ್ದು, ಆಯಿಲು ಇಷ್ಟೇ ಆದರೆ ಸಾಕು. ನೋಡಿ ಈಗ ತಿರುವು ಹಾಕಿದ್ದೀವಿ. ಹಾಗೆ ಪ್ಲೇನ್ ಚಪಾತಿ ಮಾಡೋದಕ್ಕಿಂತ ಈ ಥರ ಚಪಾತಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಚಟ್ನಿನಾದರೂ ಹಾಕ್ಕೊಂಡು ತಿನ್ಬೋದು. ನಾವು ಬದನೆಕಾಯಿ ಪಲ್ಯ ಮಾಡಿದ್ದೀವಿ, ಅದನ್ನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಟೊಮೊಟೊ ಗೊಜ್ಜು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಶೇಂಗಾ ಪೌಡರ್ ಅಂತೀವಲ್ಲ, ಕಡಲೆ ಬೀಜದ ಚಟ್ನಿ ಪೌಡರ್, ಅದು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಟೂರ್ಗೆ ಹೋದಾಗ ಅದು ತೊಗೊಂಡೋದ್ರೆ ಸಾಕು. ಈ ಚಪಾತಿ ಜೊತೆಗೆ, ಮೆಂತ್ಯ ಚಪಾತಿ ಜೊತೆಗೆ. ನೋಡಿ ಸುಡ್ತಾ ಇದೆ. ನೋಡಿ ಚೆನ್ನಾಗಿ ಸುಟ್ಟಿದೆ. ಇದನ್ನು ಪೂರಿ ಬೇಕಾದರೂ ಕೂಡ ಮಾಡ್ಕೋಬೋದು. ಆಯಿಲ್ದಂತ ನಾನು ಚಪಾತಿನೇ ಮಾಡಿ ಜಾಸ್ತಿ ತಿನ್ನೋದು. ನೋಡಿ ಚೆನ್ನಾಗಿ ಸುಟ್ಟಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋ ಸಮಯ. ನೋಡಿ ಇದಕ್ಕೆ ಬದನೆಕಾಯಿ ಪಲ್ಯ, ಎಣ್ಣೆಗಾಯಿ ಪಲ್ಯ ರೆಡಿ ಮಾಡಿದ್ದೀವಿ. ಆಗಲೇ ಪಲ್ಯ ಮಾಡಿದ್ದು. ಈ ಹಿಂದೆ ನಾನು ಬದನೆಕಾಯಿ ಹೇಗೆ ಮಾಡೋದನ್ನು ಅಂತ 1-2 ಸಲ ತೋರಿಸಿರ್ಬೋದು. ಅದಕ್ಕೆ ಮತ್ತೆ ರಿಪೀಟ್ ಆಗುತ್ತಂತ ಪಲ್ಯದ್ದು ರೆಸಿಪಿ ಹಾಕಿಲ್ಲ. ನೋಡಿ ಬದನೆಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಾಗುತ್ತೆ.
ನೋಡಿ ಈಗ ಟೇಸ್ಟ್ ನೋಡೋ ಸಮಯ. ಹಾಗೆ ಟಿ ವಿ ನೋಡ್ಕೊಂಡು ತಿಂತಾಯಿದ್ರಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಚಪಾತಿ ಮಾಡಿದರೆ 3-4 ಚಪಾತಿ ತಿನ್ಬೋದು. ನೋಡಿ ಬದನೆಕಾಯಿ ಎಣ್ಣೆಗಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ. ಈ ಥರ ಈಸಿ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್.